ನಮಸ್ಕಾರ ಸ್ನೇಹಿತರೆ, ಎಜುನೆಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಬಹುನಿರೀಕ್ಷಿತ 2024-25ನೇ ಸಾಲಿನ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಪಿಜಿಯ ಪ್ರವೇಶಾತಿ ಇದೀಗ ಆರಂಭಗೊಂಡಿದೆ. ಹೌದು, 2024-25ನೇ ಸಾಲಿನ ಪೋಸ್ಟ್ ಗ್ರಾಜ್ಯುಯೇಷನ್ ಇರಬಹುದು, ಅಥವಾ ಡಿಪ್ಲೊಮಾ ಇರಬಹುದು, ಅಡ್ವಾನ್ಸ್ಡ್ ಡಿಪ್ಲೊಮಾ ಇರಬಹುದು, ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಇರಬಹುದು, ಇತ್ಯಾದಿ ಎಲ್ಲ ಕೋರ್ಸ್ಗಳಿಗೆ ಪ್ರವೇಶಾತಿಯ ನೋಟಿಫಿಕೇಶನ್ ಅನ್ನು ಇದೀಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಪ್ರಕಟಪಡಿಸಿದೆ. 19/8/2024ರಂದು ಕರ್ನಾಟಕ ವಿಶ್ವವಿದ್ಯಾಲಯ ವಿವಿಧ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಪ್ರವೇಶಾತಿಯನ್ನು ಕಲ್ಪಿಸುವಂತೆ ಕೋರಿ ಅಧಿಸೂಚನೆಯನ್ನು ಪ್ರಕಟಪಡಿಸಿದ್ದು, ಈ ಕುರಿತಾದ ಸಂಪೂರ್ಣ ವಿವರಗಳನ್ನು ತಿಳಿತಾ ಹೋಗೋಣ. ಪ್ರಮುಖ ದಿನಾಂಕಗಳಿರಬಹುದು, ಶುಲ್ಕ ವಿವರಗಳಿರಬಹುದು, ಲಭ್ಯವಿರುವ ಕೋರ್ಸ್ಗಳಿರಬಹುದು, ಹಾಗೆ ಪಿಜಿ ಸೆಂಟರ್ಗಳ ಮಾಹಿತಿ ಇರಬಹುದು, ಹಾಗೆ ಇದಕ್ಕೆ ಸಂಬಂಧಪಟ್ಟಂತ ಈ ಪಿಜಿ ಎಂಟ್ರೆನ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟಂತ ಇತ್ಯಾದಿ ವಿವರಗಳಿರಬಹುದು. ಇವೆಲ್ಲವನ್ನ ತಿಳಿಸಿಕೊಡುವ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಎಜುನಿಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಗಮನಿಸ್ತಾ ಇದ್ರಿ, ಅಡ್ಮಿಷನ್ ಟು ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಪ್ರೋಗ್ರಾಮ್ಸ್ ವಿತ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್, ಪಿಜಿ ಡಿಪ್ಲೊಮಾ, ಅಡ್ವಾನ್ಸ್ಡ್ ಡಿಪ್ಲೊಮಾ ಅಂಡ್ ಸರ್ಟಿಫಿಕೇಟ್ ಕೋರ್ಸ್ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಬೇರೆ ಬೇರೆಯಾದಂತಹ ಕೋರ್ಸ್ಗಳಿಗೆ ಪ್ರವೇಶಾತಿಯನ್ನು ಕಲ್ಪಿಸ್ತಾ ಇದ್ದಾರೆ. ಸೊ ನೀವೇನಾದರೂ MA, MCom, MSc ಅಥವಾ ಈ ಯಾವುದೇ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅಲ್ಲಿ ಅಥವಾ ಡಿಪ್ಲೊಮಾ ಕೋರ್ಸ್ ಅನ್ನ KUD ವ್ಯಾಪ್ತಿನಲ್ಲಿ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀರಿ ಅಂತಂದ್ರೆ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡೋದು ಬಹಳ ಸೂಕ್ತ. ಬಿಕಾಸ್ ನಿಮಗೆ ಹಂತವಾದಂತಹ ಮಾಹಿತಿನ ಮತ್ತೆ ಈ ಕುರಿತಾಗಿ ಏನೇನು ಮಾಹಿತಿನ ತಿಳಿಬೇಕು ಅನ್ನುವಂತ ಎಲ್ಲವನ್ನ ತಿಳಿಸ್ಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಗಮನಿಸ್ತಾ ಇದ್ರಿ, ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ಸ್ ಅಂಡ್ ಫೀಸ್ ಅಂತ ಹೇಳಿ ಮೊದಲೆಲ್ಲ ಹೆಂಗಿರ್ತಾ ಇತ್ತು ಅಂದ್ರೆ ಒಂದು KUD ನವರೇ ಅಪ್ಲಿಕೇಶನ್ ಅನ್ನ ಕೊಡ್ತಾ ಇದ್ರು, ನಾವು ಅದನ್ನೇ ಭರ್ತಿ ಮಾಡಿ ಯೂನಿವರ್ಸಿಟಿಗೆ ಫೀಸ್ ಅನ್ನ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ವಿ. ಬಟ್ ಈಗ ಹಂಗಿಲ್ಲ. UUCMS ನ ಮೂಲಕ ಮೊದಲು ಅರ್ಜಿಯನ್ನ ಹಾಕಬೇಕು. ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂತಹ ಅಧಿಕೃತವಾದಂತಹ ಒಂದು ಏಕೀಕೃತ ಪೋರ್ಟಲ್ ಅನ್ನ 2021ನೇ ಶೈಕ್ಷಣಿಕ ಸಾಲಿನಿಂದ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತಗೊಂಡು ಬರಲಾಗಿದೆ. ಸೊ ಹಾಗಾಗಿ UUCMS ಮೂಲಕ ಮಾತ್ರ ಅರ್ಜಿಯನ್ನ ಸಲ್ಲಿಸಬೇಕು. ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 14/9/2024 ಸೆಪ್ಟೆಂಬರ್ 14ರ ಒಳಗಾಗಿ ನೀವು UUCMS ನ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕು. ಹಾಗೆ ನೀವು ಫೀಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಅಥವಾ ಫೀಸ್ ಅನ್ನ ಪೇ ಮಾಡೋದಕ್ಕೆ 17/9/2024 ಕೊನೆಯ ದಿನಾಂಕ ಆಗಿರುತ್ತೆ. ನೀವು ಮೊದಲಿಗೆ UUCMS ನ ಮೂಲಕ ಅರ್ಜಿನ ಸಲ್ಲಿಸಿ ನಂತರ ಪೇಮೆಂಟ್ ಅನ್ನ ಮಾಡಬೇಕು. ಸೊ ಪೇಮೆಂಟ್ ಎಷ್ಟಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಅಂಡ್ ವೆರಿ ಇಂಪಾರ್ಟೆಂಟ್, UUCMS ಅನ್ನ ಹೊರತುಪಡಿಸಿ ನಿಮಗೆ ಬೈ ಹ್ಯಾಂಡ್ ಫಿಲ್ ಮಾಡಿದಂಥ ಅರ್ಜಿಗಳನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಅಥವಾ KUD ವೆಬ್ಸೈಟ್ ನಲ್ಲಿ ಯಾವುದೇ ಅವಕಾಶ ಇರೋದಿಲ್ಲ. ಓನ್ಲಿ UUCMS ಮಾತ್ರ. UUCMS ನ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಿ ನೀವು ಪ್ರವೇಶಾತಿಯನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ. ನಿಮಗೆ UUCMS ಅನ್ನುವಂಥ ಕಾನ್ಸೆಪ್ಟ್ ಗೊತ್ತಿಲ್ಲ, ಹೊಸದಾಗಿದೆ, ನನಗೆ ಗೊತ್ತಿಲ್ಲ, ನನಗೆ ಅರ್ಜಿನ ನೀವು ಸಲ್ಲಿಸ್ಕೊಡಿ ಅಂದ್ರೆ ಖಂಡಿತವಾಗಿಯೂ ನಾವು ನಿಮಗೆ ಅರ್ಜಿನ ಕೂಡ ಸಲ್ಲಿಸ್ಕೊಡ್ತೀವಿ. ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ ವಾಟ್ಸ್ಆಪ್ ಸಂಖ್ಯೆಗೆ ನೀವು ನೇರವಾಗಿ ನನ್ನನ್ನೇ ಕಾಂಟ್ಯಾಕ್ಟ್ ಮಾಡಬಹುದು. ನಿಮಗೆ ಅಗತ್ಯವಿರುವಂತಹ ಮಾಹಿತಿನ, ಅರ್ಜಿ ಸಲ್ಲಿಕೆಯನ್ನು ಖಂಡಿತವಾಗಿಯೂ ಕೂಡ ನಾವು ಮಾಡಿಕೊಡ್ತೀವಿ. ಇನ್ನು UUCMS ನ ಹೊರತುಪಡಿಸಿ ಬೇರೆ ರೀತಿಯ ಅರ್ಜಿಗಳನ್ನ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಫೀಸ್ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಪೋಸ್ಟ್ ಗ್ರಾಜುಯೇಷನ್ ಅಥವಾ PG ಡಿಪ್ಲೊಮಾ ಆಮೇಲೆ ಸರ್ಟಿಫಿಕೇಟ್ ಕೋರ್ಸ್ ಇರ್ಬೋದು, ಎಲ್ಲವುಗಳಿಗೆ ಜನರಲ್ ಮೆರಿಟ್ನವರಿಗೆ 665 ರೂಪಾಯಿ ಇದೆ. ನೀವು MA ಇಂಗ್ಲೀಷ್ ಮಾಡ್ತೀರಿ ಅಂದರೆ, ನೀವು 3B ಅವ್ರು ಇದ್ದೀರಿ ಅಂದರೆ ನೀವು 665 ರೂಪಾಯಿನ ಕಟ್ಟಬೇಕು. ನೀವು MA ಕನ್ನಡ ಮಾಡ್ತೀರಿ, SC ಅವ್ರು ಇದ್ದೀರಿ ಅಂದರೆ 335 ರೂಪಾಯಿ ಕಟ್ಟಬೇಕು. ಬಿಕಾಸ್ SC ST ಕ್ಯಾಟಗರಿ 1 ಅವರಿಗೆ 335 ರೂಪಾಯಿ ಇದೆ, ಜನರಲ್ ಮೆರಿಟ್ನವರಿಗೆ 665 ರೂಪಾಯಿ ಇದೆ. ಇನ್ನು PG ಡಿಪ್ಲೊಮಾ, ಅಡ್ವಾನ್ಸ್ ಡಿಪ್ಲೊಮಾ, ಸರ್ಟಿಫಿಕೇಟ್ ಪ್ರೋಗ್ರಾಮ್ಗಳು ಇವುಗಳಿಗೆ ಸಂಬಂಧಪಟ್ಟಂತೆ ಜನರಲ್ ಮೆರಿಟ್ನವರಿಗೆ 265 ರೂಪಾಯಿ ಇದೆ, SC ST ಅವರಿಗೆ 135 ರೂಪಾಯಿ ಇದೆ. ನೀವೇನಾದರೂ ಈಗ MA ಇಂಗ್ಲೀಷ್ ಮಾಡ್ಬೇಕಂತೀರಿ, MA ಹಿಸ್ಟ್ರಿಗೂ ಎಕ್ಸಾಮ್ ಬರಿಬೇಕಂತೀರಿ, MA ಪೊಲಿಟಿಕಲ್ ಸೈನ್ಸ್ಗೂ ಎಕ್ಸಾಮ್ ಬರಿಬೇಕಂತೀರಿ ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬೇರೆ ಬೇರೆ ವಿಷಯಗಳಿಗೆ ನೀವು ಬರಿಬೇಕು ಅಂತ ಅನ್ಕೋತಾ ಇದೀರಿ ಅಂದ್ರೆ ಬೇರೆ ಬೇರೆ ಅಪ್ಲಿಕೇಶನ್ಗಳನ್ನೇ ಹಾಕಬೇಕು. UUCMS ನ ಮೂಲಕ ಬೇರೆ ಬೇರೆ ಅಪ್ಲಿಕೇಶನ್ಗಳನ್ನು ಹಾಕಿ ಬೇರೆ ಬೇರೆ ಪೇಮೆಂಟ್ ಅನ್ನ ಮಾಡಿ ಆಯಾ ಡಿಪಾರ್ಟ್ಮೆಂಟ್ನ ಚೇರ್ಮನ್ನರಿಗೆ, ಉದಾಹರಣೆಗೆ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ಗೆ ನೀವು ಅರ್ಜಿ ಹಾಕಿರಿ ಅಂದ್ರೆ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅರ್ಜಿನ ಕೊಟ್ಟು ಬರಬೇಕಾಗುತ್ತೆ. ನೀವು ಅರ್ಜಿನ ಕೊಟ್ಟ ನಂತರ ನಿಮಗೆ ಅವರು ಹಾಲ್ ಟಿಕೆಟ್ ಅನ್ನ ಕೂಡ ಇಶ್ಯೂ ಮಾಡ್ತಾರೆ. ನೆಕ್ಸ್ಟ್ ನೀವೇನಾದ್ರೂ ಈ BPEd ಅನ್ನ ಮಾಡಬೇಕು ಅಂತ ಅನ್ಕೊಳ್ತೀರಿ ಅಂದ್ರೆ ನಿಮಗೆ ಜನರಲ್ ಮೆರಿಟ್ನವರಿಗೆ 500 ರೂಪಾಯಿ ಇದೆ, SC ST ಕ್ಯಾಟಗರಿ 1 ಅವರಿಗೆ 250 ರೂಪಾಯಿನ ನಿಗದಿಪಡಿಸಿರುವಂತದನ್ನ ಗಮನಿಸ್ತಾ ಇದೀವಿ. ಇಫ್ ದ ನಂಬರ್ ಆಫ್ ಅಡ್ಮಿಷನ್ಸ್ ಲೆಸ್ than 10 ಫಾರ್ PG ಪ್ರೋಗ್ರಾಮ್ಸ್ ಅಂಡ್ ಲೆಸ್ than 5 ಫಾರ್ ಡಿಪ್ಲೊಮಾ ಸರ್ಟಿಫಿಕೇಟ್ programs, such programs shall not be continued for the academic year 2024-25. They may be kept in abeyance ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಸಾಮಾನ್ಯವಾಗಿ ಇಷ್ಟು ಕಡಿಮೆ ಪ್ರವೇಶಾತಿಗಳು ಯಾವಾಗೂ ಬರುವುದಿಲ್ಲ ಕರ್ನಾಟಕ ಯೂನಿವರ್ಸಿಟಿನಲ್ಲಿ. ಸೊ ಅದಂತೂ ನೀವು ತಲೆ ಒಳಗೆ ಇಟ್ಕೊಳ್ಳಕ್ಕೆ ಹೋಗಬೇಡ್ರಿ. ಆ್ಯಂಡ್ ದೆನ್ ಇದಕ್ಕೆ ಸಂಬಂಧಪಟ್ಟಂಥ ಇನ್ನಷ್ಟು ವಿವರಗಳನ್ನು ನೋಡ್ತಾ ಹೋಗೋದಾದ್ರೆ, ನೀವೇನಾದರೂ ಫೈನಲ್ ಸೆಮಿಸ್ಟ್ರಲ್ಲಿ ಓದ್ತಾ ಇದ್ದೀರಿ, 6ನೇ ಸೆಮಿಸ್ಟರ್ನ ಎಕ್ಸಾಮ್ ಬರ್ದಿದ್ದೀರಿ, ರಿಸಲ್ಟಿಗೆ ವೇಟ್ ಮಾಡ್ತಾ ಇದ್ದೀರಿ ಅಂದರೆ ನೀವು ಕೂಡ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರಿರ್ತೀರಿ. ಫೈನಲ್ ಸೆಮ್ನಲ್ಲಿ ಇರುವಂಥವ್ರು, ಫೈನಲ್ ಇಯರಲ್ಲಿ ಇರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದು. ನಿಮ್ಮ ರಿಸಲ್ಟ್ ಬಂದ ನಂತರ ನೀವು ನಿಮ್ಮ
ನಿಮ್ಮ ಡಿಪಾರ್ಟ್ಮೆಂಟ್ಗೆ ಯಾವ ಒಂದು ಹುದ್ದೆಗೆ ಅಥವಾ ಯಾವ ಒಂದು ಕೋರ್ಸ್ಗೆ ನೀವು ಪ್ರವೇಶಾತಿ ಬಯಸ್ತಾ ಇದ್ದೀರಿ ಆ ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ಕೂಡ ಕೊಟ್ಟು ಬರಬೇಕಾಗುತ್ತೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂಥ ಅಡ್ರೆಸ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ. ನೀವು ಎಲ್ಲೆಲ್ಲ ಮಾಡ್ತೀರಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಅಡ್ರೆಸ್ ಇದೆ, ಯಾರಿಗೆ ಕೊಡಬೇಕು ನೀವು ಅನ್ನುವಂಥದ್ದು. ಇನ್ನು ನೀವು ಇದನ್ನು ಬೈ ಪೋಸ್ಟ್ ಕೂಡ ಕಳಿಸ್ಬೋದು. ನೀವು USMS ಮೂಲಕ ಅರ್ಜಿಯನ್ನು ಸಲ್ಲಿಸಿ ಫೀಸನ್ನು ಪೇಮೆಂಟ್ ಮಾಡಿ ಅದನ್ನು ನೀವು ಪೋಸ್ಟ್ ಮೂಲಕ ಕೂಡ ಕಳಿಸ್ಕೊಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ರಿ. 4th ನಂಬರ್ ಇದೆ ನೋಡಿ, ದ ಡೌನ್ಲೋಡೆಡ್ USMS ಅಪ್ಲಿಕೇಶನ್ ಮೇ ಆಲ್ಸೋ ಬಿ ಸೆಂಟ್ ಥ್ರೂ ಪೋಸ್ಟ್ ಅಂತ ಹೇಳಿ. ಸೊ ನೀವು ಪೋಸ್ಟ್ ಮೂಲಕ ಕಳಿಸ್ಕೊಡ್ಬೋದು, ಬಟ್ ನೇರವಾಗಿ ಕೊಡೋದು ಬಹಳ ಸೂಕ್ತ ಅಂತ ನಾನು ಹೇಳ್ತೀನಿ. ಬಿಕಾಸ್ ನಿಮಗೆ ಅಲ್ಲೇ ನೇರವಾಗಿ ಹಾಲ್ ಟಿಕೆಟನ್ನು ಕೂಡ ಇಶ್ಯೂ ಮಾಡ್ತಾರೆ. ಇನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಅಡ್ರೆಸ್ಗಳನ್ನು ಕೂಡ ಕೊಡ್ತಾ ಇರಲಿ. ಸೊ ಆಯಾ ಡಿಪಾರ್ಟ್ಮೆಂಟಿಗೆ ಹೋಗಿ ನೀವೇನು ಮಾಡಬೇಕು ಅಂತಂದರೆ ನೀವು ನಿಮ್ಮ ಡೀಟೇಲ್ಸನ್ನು ಕೊಡಬೇಕು. ಸೊ PGಗಳು ಬಹುತೇಕ ಎಲ್ಲಗಳು ಕೂಡ ಮೇನ್ ಬಿಲ್ಡಿಂಗಲ್ಲಿ ಇದ್ದಾವೆ. ಆ ಮೇನ್ ಬಿಲ್ಡಿಂಗಿಗೆ ಹೋಗಿ ನೀವು ಕೊಡಬೇಕಾಗುತ್ತೆ. ಇನ್ನು ಎಲಿಜಿಬಿಲಿಟಿಯನ್ನು ನೋಡ್ತಾ ಹೋಗೋದಾದ್ರೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ಸೀಕಿಂಗ್ ಅಡ್ಮಿಷನ್ ಟು ಆಲ್ PG ಪ್ರೋಗ್ರಾಮ್ಸ್ ಇನ್ ಜನರಲ್ ಶಾಲ್ ಬಿ ಅ ಪಾಸ್ ಇನ್ ದ ಕ್ವಾಲಿಫೈಯಿಂಗ್ ಡಿಗ್ರಿ ಎಕ್ಸಾಮಿನೇಷನ್ ವಿತ್ ಅ ಮಿನಿಮಮ್ ಆಫ್ 45% ಅಗ್ರಿಗೇಟ್, 40% ಫಾರ್ SC ST ಕ್ಯಾಟಗರಿ 1. ಸೊ ನೀವು ಯಾವುದೇ MA MCom MSc ಮಾಡ್ತೀರಿ ಅಂತಂದರೆ KUD ವ್ಯಾಪ್ತಿನಲ್ಲಿ ಡಿಗ್ರಿನಲ್ಲಿ 45% ಅಂಕಗಳನ್ನು ಪಡ್ಕೊಂಡಿರಬೇಕು. SC ST ಕ್ಯಾಟಗರಿ 1 ಅವರಿಗೆ 40% ಅಂಕಗಳನ್ನು ಪಡ್ಕೊಂಡಿದ್ರು ಕೂಡ ಸಾಕಾಗುತ್ತೆ. ಇನ್ನು ಎಂಟ್ರೆನ್ಸ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಫಾರ್ ಆಲ್ ಪ್ರೋಗ್ರಾಮ್ಸ್. ನಿಮಗೆ PG CET ಅನ್ನು ಮಾಡ್ತಾರೆ, ಒಂದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಮಾಡ್ತಾರೆ. ಅದರಲ್ಲಿ ತಗೊಳ್ಳುವಂಥ ಅಂಕಗಳ ಮೇಲೆ ಅಡ್ಮಿಷನ್ ಶಾಲ್ ಬಿ ಮೇಡ್ ಆನ್ ದ ಬೇಸಿಸ್ ಆಫ್ ದ ಮೆರಿಟ್ ಲಿಸ್ಟ್ ಪ್ರಿಪೇರ್ಡ್ ಬೈ ಟೇಕಿಂಗ್ ಇನ್ ಟು ಎಂಟ್ರೆನ್ಸ್ ಟೆಸ್ಟ್ ಕನ್ಸಿಡರೇಷನ್ ಆಫ್ 50% ಆಫ್ ದ ಅಗ್ರಿಗೇಟ್ ಮಾರ್ಕ್ಸ್ obtained in relevant subject and qualifying degree examination and 50% of the obtained in the entrance test. ಸೊ ಹೆಂಗೆ ಮೆರಿಟ್ ಲಿಸ್ಟ್ ಮಾಡ್ತಾರೆ ಅಂದರೆ, ಈಗ ನಿಮ್ಗೆ ಎಕ್ಸಾಮ್ ತಗೋತಾರೆ, 100 ಅಂಕಗಳು, 50 ಪ್ರಶ್ನೆ ಇರ್ತವೆ, 100 ಅಂಕಗಳು ಇರ್ತವೆ. ಸೊ 100ಕ್ಕೆ ನೀವು ಎಷ್ಟು ಅಂಕಗಳನ್ನು ತಗೋತೀರಿ? 50 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. 50% ನಿಮ್ಮ ಎಂಟ್ರೆನ್ಸ್ ಎಕ್ಸಾಮದ ಹಿಡಿದ್ರೆ ಇನ್ನು 50% ನಿಮ್ಮ ಡಿಗ್ರಿ ಸ್ಕೋರನ್ನು ಹಿಡಿತಾರೆ. ಉದಾಹರಣೆ, ನಿಮ್ಮದು ಡಿಗ್ರಿಯಲ್ಲಿ 80% ಇತ್ತು ಅಂದರೆ ಅಲ್ಲಿನ 40 ಅಂಕಗಳನ್ನು ಅಂದರೆ 40% ತಗೋತಾರೆ. ಅದನ್ನು ಅಗೇನ್ 50% ಕನ್ವರ್ಟ್ ಮಾಡಿದಾಗ 20 ಆಗುತ್ತೆ. 20 ಪ್ಲಸ್ ನೀವು ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ 40 ಮಾರ್ಕ್ಸ್ ತೊಗೊಂಡ್ರೆ 50ಕ್ಕೆ ಅಂದರೆ ಅದರೊಳಗಿನ 20 ಪ್ಲಸ್ 20 40 ಹಿಂಗೆ ನಿಮ್ಮ ಡಿಗ್ರಿಯ 50% ಅಂಕಗಳು ಮತ್ತು ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ನ 50% ಅಂಕಗಳನ್ನು ಕೂಡಿಸಿ ಒಂದು ಮೆರಿಟ್ ಲಿಸ್ಟನ್ನು ರಿಲೀಸ್ ಮಾಡ್ತಾರೆ. ಆ ಮೆರಿಟ್ ಲಿಸ್ಟ್ನ ಆಧಾರದ ಮೇಲೆ ನಿಮಗಿಲ್ಲಿ ಅಡ್ಮಿಷನ್ಸನ್ನು ಕೊಡುವಂಥ ಒಂದು ಪದ್ಧತಿ ಇದು ಬಹಳ ದಿನಗಳಿಂದ ನಡ್ಕೊಂಡು ಬಂದಿದೆ. ಇಂಟೇಕ್ ಕೆಪಾಸಿಟಿನಲ್ಲಿ ಕೆಳಗಡೆ ಕೊಡ್ತಾ ಇದ್ದಾರೆ, ಎಷ್ಟಿದೆ ಇಂಟೇಕ್ ಕೆಪಾಸಿಟಿ ಅನ್ನೋದನ್ನು ನೋಡ್ತಾ ಹೋಗೋಣ. ಇದು ಮೇನ್ ಬಿಲ್ಡಿಂಗು, ಕರ್ನಾಟಕ ಯೂನಿವರ್ಸಿಟಿಯ ಮೇನ್ ಬಿಲ್ಡಿಂಗ್ನಲ್ಲಿ ಕನ್ನಡಕ್ಕೆ ಒಟ್ಟು 122 ಸೀಟ್ಗಳಿದ್ದಾವೆ. ಆಮೇಲೆ ಅದಕ್ಕೆ ಎಲಿಜಿಬಿಲಿಟಿ ಏನು ಅಂದರೆ, ಯಾರು ಬೇಕಾದರೂ ಕನ್ನಡ ಮಾಡೋಕ್ಕೆ ಬರಂಗಿಲ್ಲ, ಆಪ್ಷನಲ್ ಕನ್ನಡ ಮಾಡಿರ್ಬೇಕು. ನೀವು ಡಿಗ್ರಿನಲ್ಲಿ ಕನ್ನಡವನ್ನು ಆಪ್ಷನಲ್ ಆಗಿ ಓದಿರಬೇಕು ಅಥವಾ DSCC ಸಬ್ಜೆಕ್ಟ್ ಆಗಿ ಓದಿರಬೇಕು ಅಂದರೆ ಬರುತ್ತೆ. ಇನ್ನು MA ಇಂಗ್ಲೀಷ್ ಮಾಡ್ತೀರಿ ಅಂದರೆ ನೀವು ಆಪ್ಷನಲ್ ಇಂಗ್ಲೀಷನ್ನು ಡಿಗ್ರಿನಲ್ಲಿ ಓದಿರಬೇಕು ಅಥವಾ DSCC ಸಬ್ಜೆಕ್ಟ್ ಆಗಿ ಇಂಗ್ಲೀಷನ್ನು ಓದಿರಬೇಕು. ಸೊ ಕನ್ನಡ 122 ಇದೆ, ಹಾಗೆ ಇಂಗ್ಲೀಷ್ 74 ಇದೆ ಕರ್ನಾಟಕ ಯೂನಿವರ್ಸಿಟಿನಲ್ಲಿ. ಫಾರಿನ್ ಲ್ಯಾಂಗ್ವೇಜಸ್ ಕೂಡ ಸಾಕಷ್ಟು ಅವೈಲೇಬಲ್ ಇದ್ದಾವೆ. ಇನ್ನು ಹಿಂದಿಯನ್ನು ಮಾಡ್ತೀನಿ ಅಂದರೆ ಅಗೇನ್ ಆಪ್ಷನಲ್ ಹಿಂದಿ ಓದಿರಬೇಕು. ಸೊ ಅಲ್ಲಿ ನಿಮಗೆ 93 ಸೀಟುಗಳು KUD-ನಲ್ಲಿ ಇದ್ದಾವೆ. ಲಿಂಗ್ವಿಸ್ಟಿಕ್ಸ್ನಲ್ಲಿ ಯಾವುದು ಬೇಕಾದರೂ ನೀವು ಡಿಗ್ರಿ ಮಾಡಿದ್ರು ಕೂಡ ಲಿಂಗ್ವಿಸ್ಟಿಕ್ಸ್ ಮಾಡಬಹುದು. ಮರಾಠಿ ಇದೆ, ಸಂಸ್ಕೃತ್ ಇದೆ, ಆಮೇಲೆ ಬೇರೆ ಬೇರೆ ಅಂತ ಒಂದಿಷ್ಟು ಭಾಷೆಗಳಿದ್ದಾವೆ. ಇನ್ನು ನಾವು ಮಾಸ್ಟರ್ ಡಿಗ್ರಿ ಇನ್ ಸೋಷಿಯಲ್ ಸೈನ್ಸಲ್ಲಿ ಮಾಡ್ತಾ ಹೋಗೋದಾದರೆ ಹಿಸ್ಟ್ರಿ ಮತ್ತು ಎಪಿಗ್ರಫಿ ಮಾಡ್ತೀರಿ ಅಂದರೆ 58 ಸೀಟುಗಳಿದ್ದಾವೆ. ನಾವು ಹಿಸ್ಟ್ರಿಯನ್ನು ಓದಿರಬೇಕಾಗುತ್ತೆ. ಎಕನಾಮಿಕ್ಸು, ಸೊ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಎಕನಾಮಿಕ್ಸನ್ನು ಓದಬೇಕು. ನೀವು ಯಾವುದೇ ಮಾಸ್ಟರ್ ಡಿಗ್ರಿ ಮಾಡಿರಿ, ನೀವು ಆ ಸಬ್ಜೆಕ್ಟನ್ನು ನಿಮ್ಮ ಒಂದು ಐಚ್ಛಿಕ ವಿಷಯವಾಗಿ ಓದಿರಬೇಕು. ಯೋಗವನ್ನು ಹೊರತುಪಡಿಸಿ, ಲಿಂಗ್ವಿಸ್ಟಿಕ್ಸನ್ನು ಹೊರತುಪಡಿಸಿ, ಆಮೇಲೆ ಈ ರೀತಿ ಕೆಲವೊಂದಿಷ್ಟನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಏನಿದ್ದಾವೆ, ಇಂಗ್ಲೀಷು, ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ, ಇವೆಲ್ಲವುಗಳು ಕೂಡ ನೀವು ಆಪ್ಷನಲ್ ಆಗಿ ಓದಿರಬೇಕು. ಕಾಮರ್ಸ್ ಅವರು ಕಾಮರ್ಸ್ ಓದಿರಬೇಕು. ಇನ್ನು MSc-ದಲ್ಲಿ ಬಯಾಲಜಿ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಇವನ್ನ ಕೂಡ ನೀವು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿರಬೇಕಾಗುತ್ತೆ. ಇನ್ನು ಜರ್ನಲಿಸಮ್ ಮಾಡ್ತೀರಿ ಅಂದರೆ ಯಾವುದೇ ಒಂದು ಡಿಗ್ರಿಯನ್ನು ಓದೋರು ಕೂಡ ಜರ್ನಲಿಸಮ್ ಮಾಡಬಹುದು. ಫಿಲಾಸಫಿಯನ್ನು ಮಾಡ್ತೀರಿ ಅಂದರೆ ಯಾವುದೇ ಒಂದು ಡಿಗ್ರಿಯನ್ನು ಮಾಡಿದವರು ಕೂಡ ಮಾಡ್ಬೋದು. 50 ಇದೆ. ಆಮೇಲೆ 55 ಸೀಟು ಫಾರ್ ಜರ್ನಲಿಸಮ್ ಇದೆ, 30 ಫಿಲಾಸಫಿಗಿದೆ. ಪೊಲಿಟಿಕಲ್ ಸೈನ್ಸ್ಗೂ ಕೂಡ ನಿಮಗೆ 76 ಸೀಟುಗಳು KUD ವ್ಯಾಪ್ತಿನಲ್ಲಿ ಇರುವಂಥದ್ದನ್ನು ಗಮನಿಸ್ತಾ ಇದ್ವಿ. ಸೊ ನೀವು ಯಾವ ಕೋರ್ಸನ್ನು ಮಾಡಬೇಕು ಅನ್ಕೋತಾ ಇದ್ರಿ, ಆ ಒಂದು ಕೋರ್ಸ್ನ ಅಡಿಯಲ್ಲಿ ನೀವು ಎಷ್ಟು ಸೀಟುಗಳಿದ್ದಾವೆ ಮತ್ತು ಅದರ ಎಲಿಜಿಬಿಲಿಟಿ ಏನು ಅನ್ನೋದನ್ನು ಕೂಡ ಇಲ್ಲಿ ಆರಾಮಾಗಿ ಚೆಕ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇದೆ. ಇನ್ನು ಸೈನ್ಸಲ್ಲಿ ಕೆಲವೊಂದಿಷ್ಟು ಬಾಲಜಿ, ಬಯೋಕೆಮಿಸ್ಟ್ರಿ, ಬಾಟನಿ ಇದೆ, ಬಯೋಕೆಮಿಸ್ಟ್ರಿ ಇದೆ. ಕೆಮಿಸ್ಟ್ರಿನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬರುತ್ತೆ, ಬೇರೆ ಬೇರೆ ಅಂತ ಒಂದಿಷ್ಟು ಕೆಮಿಸ್ಟ್ರಿ ಬರ್ತವೆ. ಸೊ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಆಮೇಲೆ ಬಯೋಟೆಕ್ನಾಲಜಿ ಇದೆ, ಜಾಗ್ರಫಿ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ನೀವು ಅರ್ಹತೆಗಳನ್ನು ಮತ್ತು ಇಂಟೇಕ್ಗಳು ಎಷ್ಟಿದೆ ಅನ್ನೋದನ್ನು ಕೂಡ ನೋಡಿಕೊಂಡೆ ಅರ್ಜಿನ ಸಲ್ಲಿಸಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಇನ್ನು MComಗೂ ಕೂಡ ಒಟ್ಟು 87 ಸೀಟುಗಳಿದ್ದಾವೆ. ನೀವು ಕಾಮರ್ಸನ್ನು ಅಂದರೆ BCom-ಅನ್ನು ಪಾಸ್ ಆದವರು MComಗೆ ಅರ್ಜಿ ಸಲ್ಲಿಸ್ಬೋದು. MComನಲ್ಲಿ ಕಾರ್ಪೊರೇಟ್ ಸೆಕ್ರೆಟರಿಶಿಪ್ ಅಂತ ಮತ್ತೊಂದಿದೆ. ಸೊ ಅಲ್ಲೂ ಕೂಡ ನೀವು BCom ಮಾಡಿದವರು ಅರ್ಜಿ ಸಲ್ಲಿಸ್ಬೋದು. 50 ಸೀಟುಗಳಿದ್ದಾವೆ. 50 ಸೀಟುಗಳನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಇನ್ನು LLM ಇದೆ. ಸೊ LLB ಮಾಡಿರಬೇಕು 3 ವರ್ಷದ್ದು, ಅಥವಾ BA LLB 5 ವರ್ಷದ್ದಾದವರು, ಅಥವಾ BA LLB ಆನರ್ಸನ್ನು ಮಾಡಿದಂಥವ್ರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. 40 ಸೀಟುಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಇನ್ನು ಇದನ್ನು ಹೊರತುಪಡಿಸಿ MBA
ಮತ್ತು MCAಗಳನ್ನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತಹ PGCET ಮೂಲಕ ನೀವು ಬರಬೇಕಾಗುತ್ತೆ. ಅರ್ಜಿನ ಸಲ್ಲಿಸಿ ನಂತರದಲ್ಲಿ ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ KE ಮೂಲಕ ಇದಕ್ಕೆ ನೀವು ಒಂದು ಅಫಿಯರ್ ಆಗಬೇಕಾಗುತ್ತೆ. ಇನ್ನು PG ಡಿಪ್ಲೊಮಾ ಪ್ರೋಗ್ರಾಮ್ಗಳಲ್ಲಿ ಯಾವ್ಯಾವ್ದಿದ್ದಾವೆ ಅಂದರೆ PGDCA ಇದೆ. ಸೊ PGDCA ಇದಕ್ಕೆ ಎಂಟ್ರೆನ್ಸ್ ಟೆಸ್ಟ್ ಅನ್ನು ಬರೀಬೇಕು. ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಮಿನಿಮಮ್ ಆಫ್ 45% ಅಂತಿದೆ. 61 ಸೀಟ್ ಇದಾವೆ. ಅಂಬೇಡ್ಕರ್ ಸ್ಟಡಿ ಇದೆ, ಬಸವ ಸ್ಟಡಿ ಇದೆ, ಟ್ರಾನ್ಸ್ಲೇಷನ್ ಇದೆ, ಆಮೇಲೆ ಎಫಿಗ್ರಫಿ ಇದೆ, ಗಾಂಧಿಯನ್ ಸ್ಟಡೀಸ್ ಇದೆ, ಜೈನಾಲಜಿ, ಕನಕ ಸ್ಟಡಿ, ಲಿಂಗ್ವಿಸ್ಟಿಕ್ಸ್ ಇದೆ. ಸೊ ಈ ರೀತಿಯಾಗಿ ಬೇರೆ ಬೇರೆಯಾದಂತಹ ಒಂದಿಷ್ಟು ಯೋಗ ಸ್ಟಡೀಸ್ ಇದೆ. ಈ ರೀತಿಯಾದಂತಹ ಕೋರ್ಸ್ಗಳು ಡಿಪ್ಲೊಮಾದ ಅಡಿಯಲ್ಲೂ ಕೂಡ ಇರುವಂತದನ್ನ ಗಮನಿಸ್ತಾ ಇದ್ವಿ. ಅಡ್ವಾನ್ಸ್ ಡಿಪ್ಲೊಮಾದಲ್ಲಿ ಕೂಡ ಫ್ರೆಂಚ್, ಜರ್ಮನ್, ರಷ್ಯನ್ ಇದೆ. ಈ 3 ಸಬ್ಜೆಕ್ಟ್ಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಸೊ ಅವುಗಳು 13 ಇಂಟೇಕ್ಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಇನ್ನು ಡಿಪ್ಲೊಮಾ ಪ್ರೋಗ್ರಾಮ್ಗಳಲ್ಲಿ ಫ್ರೆಂಚ್, ಜರ್ಮನ್, ರಷ್ಯನ್, ಸಂಸ್ಕೃತ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸ್ ಇದೆ. ಸೊ ದ ಕ್ಯಾಂಡಿಡೇಟ್ must have passed the PUC 10+2 examination of the PU board or any other examination recognized as equivalent thereof the 35% ಅನ್ನು ತಗೊಂಡಿರಬೇಕು. 24 ಸೀಟ್ಗಳನ್ನು ಕೂಡ ನಾವಲ್ಲಿ ಗಮನಿಸ್ತಾ ಇದ್ವಿ. ಇನ್ನು ಅದರ ಹೊರತುಪಡಿಸಿ ಬೇರೆ ಬೇರೆದಂತ ಒಂದಿಷ್ಟು ಕೋರ್ಸ್ಗಳಿದ್ದಾವೆ. ನೀವು ಯಾವ ಕೋರ್ಸನ್ನು ಮಾಡಬೇಕು ಅನ್ಕೋತಾ ಇದ್ದೀರಿ ಆ ಕೋರ್ಸನ್ನು ನೋಡ್ಕೊಳ್ಳಿ. ಜೊತೆಗೆ ಅದರ ಎಲಿಜಿಬಿಲಿಟಿಗಳನ್ನು ಕೂಡ ನೀವು ಇಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಸೊ EVCMS ಮೂಲಕ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, EVCMSನ ಮೂಲಕ ಅರ್ಜಿ ಸಲ್ಲಿಸಿ ಪೇಮೆಂಟನ್ನು ಮಾಡಿ ನೀವು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಅದನ್ನು ಕೊಡಬೇಕಾಗುತ್ತೆ. ನಿಮ್ಮ ಪೇಮೆಂಟ್ಗೆ ಯಾವುದೇ ನೀವೇ ರೆಸ್ಪಾನ್ಸಿಬಲ್ ಆಗಿರ್ತೀರಿ. ಸೊ ಸರಿಯಾಗಿ ಪೇಮೆಂಟನ್ನು ಮಾಡಿ. ಒಂದ್ಸಲ ನೀವು ಪೇಮೆಂಟನ್ನು ಮಾಡಿದ್ಮೇಲೆ ಕರ್ನಾಟಕ ಯೂನಿವರ್ಸಿಟಿ ಅದನ್ನು ರೀಫಂಡ್ ಮಾಡೋದಿಲ್ಲ. ಇನ್ನು ಇದನ್ನು ಹೊರತುಪಡಿಸಿ ಬೇರೆ ಬೇರೆದಂಥ ಕಾಲೇಜ್ಗಳಲ್ಲಿ ಅಥವಾ ಈ PG ಸೆಂಟರ್ಗಳಲ್ಲಿ ಕೂಡ ನಿಮಗೆ ಕೆಲವು ಕೋರ್ಸ್ಗಳು ಅವೈಲೇಬಲ್ ಇದ್ದಾವೆ. MSc ಜನರಲ್ ಕೆಮಿಸ್ಟ್ರಿ 5 ಕಾಲೇಜ್ಗಳಲ್ಲಿದೆ. ಯಾವ್ಯಾವ ಕಾಲೇಜಲ್ಲಿದೆ ಅನ್ನೋದನ್ನು ಕೂಡ ನೋಡ್ಕೊಳ್ಳಿ. ಪ್ರತಿಯೊಂದು ಕಾಲೇಜಲ್ಲಿ ಎಷ್ಟು ಇಂಟೇಕ್ ಇದೆ ಅನ್ನೋದನ್ನು ಕೂಡ ಕೊಡ್ತಾ ಇದ್ದಾರೆ. MSc ಅನಾಲಿಟಿಕಲ್ ಕೆಮಿಸ್ಟ್ರಿ ಡಾಕ್ಟರ್ AV ಬಾಳಿಗ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಮಟಾದಲ್ಲಿದೆ. 30 ಇಂಟೇಕ್ಗಳಿದ್ದಾವೆ. ಇನ್ನು ಅಂದರೆ ನೀವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಮೇನ್ ಕ್ಯಾಂಪಸಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ನೀವು ಈ ರೀತಿಯಾಗಿ PG ಸೆಂಟರ್ಗಳು ಗದಗ, ಹಾವೇರಿ, ಕಾರವಾರ, ಧಾರವಾಡ 4 ಜಿಲ್ಲೆಗಳಲ್ಲೂ ಕೂಡ ನಿಮಗೆ PG ಸೆಂಟರ್ಗಳು ಕೂಡ ಇದ್ದಾವೆ. ಆ PG ಸೆಂಟರ್ಗಳ ವ್ಯಾಪ್ತಿನಲ್ಲಿ ನೀವು ಪ್ರವೇಶಾತಿನ ಪಡಿಬಹುದು. MCOMಗಂತೂ ಸುಮಾರು ಎಷ್ಟಿದ್ದಾವೆ PG ಸೆಂಟರ್ಗಳು ಅಂದರೆ 32 ಇದ್ದಾವೆ. MCOM ನೀವು ಮಾಡ್ತೀರಿ ಅಂದರೆ ಸುಮಾರು 32 ಕಾಲೇಜ್ಗಳಲ್ಲಿ ಇದೆ ಅವಕಾಶ. ಸೊ ನಿಮ್ಗೆ ಎಲ್ಲಿ ಬೇಕು ನೀವು ಅಲ್ಲಿ ಮಾಡೋದಕ್ಕೂ ಕೂಡ ಅವಕಾಶ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಇನ್ನು MA ಸೋಷಿಯಾಲಜಿ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಅವುಗಳಿಗೂ ಕೂಡ ನಿಮ್ಗೆ ಇಲ್ಲಿ ಅವಕಾಶ ಇರುವಂಥದ್ದನ್ನು ಗಮನಿಸ್ತಾ ಇದ್ವಿ. MBA ಕೂಡ 7 ಕಾಲೇಜುಗಳಲ್ಲಿದೆ. MCA ಕೂಡ 2 ಕಾಲೇಜಲ್ಲಿದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಫೀಸ್ ಎಕ್ಸೆಂಪ್ಷನ್ ನೀವು ಸರಿಯಾಗಿ SC/ST ಕ್ಯಾಟಗರಿ 1 ಅವರು ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ಪ್ರೊವೈಡ್ ಮಾಡಬೇಕು. ಅಂದರೆ ಮಾತ್ರ ನೀವು ಇಲ್ಲಿ ರಿಸರ್ವೇಷನ್ ಅಡಿಯಲ್ಲಿ ಶುಲ್ಕ ವಿನಾಯಿತಿಯನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಅಲೋಕೇಶನ್ ಹೆಂಗೆ ಮಾಡ್ತಾರೆ ಅಂದರೆ ನಿಮ್ಮ ಈಗಾಗಲೇ ಹೇಳ್ದಂಗೆ ಎಂಟ್ರೆನ್ಸ್ ಟೆಸ್ಟು ಮತ್ತು ನಿಮ್ಮ ಡಿಗ್ರಿಯ ಮಾರ್ಕ್ಸ್ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ರೆಡಿ ಮಾಡಿ ಆ ಮೂಲಕ ನಿಮ್ಮ ಒಂದು ಪ್ರವೇಶಾತಿಯನ್ನು ಕನ್ಫರ್ಮ್ ಮಾಡ್ತಾರೆ. ಸೊ ಯಾವ ದಿನ ಯಾವ್ಯಾವ ಎಕ್ಸಾಮ್, ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಕ್ವಶನ್ ಪೇಪರ್ ಹೆಂಗಿರುತ್ತೆ, ಆಮೇಲೆ ಅದಕ್ಕೆ ನಾವು ಎಲ್ಲಿ ಸೋರ್ಸನ್ನು ಹುಡುಕಬೇಕು ಅಂತ ಹೇಳಿ ಮತ್ತೊಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಅದ್ರ ಬಗ್ಗೆ ಡೋಂಟ್ ವರಿ. ಸೊ ಎಂಟ್ರೆನ್ಸ್ ಎಕ್ಸಾಮ್ ರಿಲೇಟೆಡ್ ಆದಂಥ ಕಂಪ್ಲೀಟ್ ವಿವರಗಳನ್ನು ಕೂಡ ಮತ್ತೊಂದು ವಿಡಿಯೋದ ಮೂಲಕ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ, ಸೊ ಈ ರೀತಿಯಾಗಿ 2024-25ನೇ ಸಾಲಿನ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಈ PGಯ ಪ್ರವೇಶಾತಿಗಳು ಈಗಾಗಲೇ ಆರಂಭ ಆಗಿದೆ. ಜೊತೆಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳ ಫೋನ್ ನಂಬರ್ಗಳು ಕೂಡ ಇಲ್ಲಿದ್ದಾವೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಆ ಡಿಪಾರ್ಟ್ಮೆಂಟ್ನ ಫೋನ್ ನಂಬರನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿನ ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಈ ಸಂಪೂರ್ಣ PDF ಅನ್ನು, ಸೀಟ್ ಅಲಾಟ್ಮೆಂಟನ್ನು ಇತ್ಯಾದಿ ವಿವರಗಳನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ ಬಾಕ್ಸ್ನಲ್ಲಿ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಆ ಕುರಿತಾದ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗಿರುವ ಯಾವುದೇ ಡೌಟನ್ನು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.